ಎನ್ ಸುಧಾಕರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಸನ್ಮಾನ್ಯ ರಕ್ಷಾರಾಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರಾದಂತಹ ಸಿದ್ದರಾಮಯ್ಯ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಎಸ್ ಎಂ ಮುನಿಯಪ್ಪನವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಮಾಜಿ ಶಾಸಕರು ಹಿರಿಯರಾದಂತಹ ಬಚ್ಚೇಗೌಡರವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆದಂತಹ ಐನಪ್ಪನವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಶಾಸಕಿಯಾದಂತಹ ಶ್ರೀಮತಿ ಅಂಶುಲ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನಗರಸಭೆ ಹಿರಿಯ ಸದಸ್ಯರಾದ ರಫೀಕ್ ಸಾಹೇಬ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ಲಾಕ್ ಅಧ್ಯಕ್ಷರಾದಂತಹ ಜಯರಾಮ್ ಮತ್ತೆ ರಾಜೇಶ್ ಅವರಿಗೂ, ಮಿಲ್ಕುಲಿನ ನಿರ್ದೇಶಕರಾದಂತಹ ಬಂಡಿ ವೆಂಕಟೇಶ್ ಅವರಿಗೂ, ಅಜಿತ್ ಪ್ರಸಾದ್ ಅವರಿಗೂ, ನಮ್ಮ ಕಿಸಾನ್ ಮೋರ್ಚಾ ಅಧ್ಯಕ್ಷರಾದಂತಹ ರಾಮಕೃಷ್ಣಪ್ಪ ಅವರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರು, ಎಲ್ಲ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಹಾಸನಾಗಿದ್ದರೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕೆಂದು ನಮ್ಮ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಡಿ ಪಿ ಶ್ರೀನಿವಾಸ್ ಅವರ ಪರವಾಗಿ ಮತವನ್ನು ನೀಡಿ ಅವರ ಬಗ್ಗೆ ಕಾರ್ಯಕರ್ತರಾದಂತಹ ಎಲ್ಲ ನಮ್ಮ ಮುಖಂಡರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಸರ್ ಮೈಕ್ ಇಟ್ಕೊಂಡ್ ಸರ್ ಕೇಳಿಸ್ತಾರೆ ಎಲ್ಲ ಕೂತ್ಬಿಟ್ಟು ಅವರು ಮೈಕ್ ಬೇಡ ಆಗ್ತಾರೆ, ಎಕೋ ಆಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಪತ್ರಿಕಾ ಸಮಾವೇಶದ ಬಗ್ಗೆ ನಮಗೆಲ್ಲರೂ ವಿಚಾರ ಹೇಳಿದ್ದಾರೆ. ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಫಲಿತಾಂಶ ಹೊರಬಂದಿದೆ. ಅದರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ವರ್ಷದ ಆಡಳಿತದ ನಂತರ ಬಂದಿರತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರೀಕ್ಷೆ ಬಹಳಷ್ಟು. ಒಂದು ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದಡಿಯಲ್ಲಿ ಮತ್ತು 10 ವರ್ಷಗಳ ಕೇಂದ್ರದಲ್ಲಿದ್ದಂಥ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಮುಂದೆ ಇಟ್ಟುಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಿದ್ದೇವೆ. ಕಳೆದ 5 ವರ್ಷಗಳ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಗೆ ಹೋಲಿಸಿದ ಸಂದರ್ಭದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮಗೆ ಸ್ಥಾನಗಳು ಹೆಚ್ಚು ಬಂದಿದೆ. ಮತದಾನದ ಪಾಪ್ಯುಲರ್ ವೋಟ್ ಏನಿದೆ ಅದು ಕೂಡ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಆಗಿರ್ತಕ್ಕಂಥದ್ದು ಗಮನಿಸಿದೆ. ಆದರೆ ಫಲಿತಾಂಶದಲ್ಲಿ ನಮ್ಮೆಲ್ಲರ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮತ್ತು ಪಕ್ಷದ ಮತ್ತು ನಮ್ಮೆಲ್ಲರ ಒಂದು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಮುಖ್ಯವಾಗಿ ತಮಗೆ ನಾನು ಹೇಳಿಕ್ಕೆ ಬಯಸೋದಿಷ್ಟೇ, ಮೊದಲನೇ ಹಂತದಲ್ಲಿ ನಡೆದಂಥ 14 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಇನ್ನು 12 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸೋಲನ್ನು ಕಂಡಿದ್ದೇವೆ. ಸೋಲಿನ ಪ್ರಮಾಣ ಕೆಲವು ಕ್ಷೇತ್ರಗಳಲ್ಲಿ ಜಾಸ್ತಿ ಆಯಿತು, ಕೆಲವು ಕ್ಷೇತ್ರದಲ್ಲಿ ಅದರ ಕಮ್ಮಿ ಆಯಿತು.
ಇದರಲ್ಲಿ ಮುಖ್ಯವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಹೊಂದಾಣಿಕೆ ಏನಾಯಿತು, ಆ ಹೊಂದಾಣಿಕೆ ಬಹಳ ಯಶಸ್ವಿಯಾಗಿ ಆಗಿದ್ರ ಒಂದು ಫಲ. ಮತ್ತು ನಮ್ಮ ಚುನಾವಣೆಗಳು ಪ್ರಾರಂಭದಲ್ಲಿ ಮೊದಲನೇ ಮತ್ತು ಎರಡನೇ ಹಂತ, ಅಂದ್ರೆ ದೇಶದ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ, ರಾಜ್ಯದ ಮೊದಲನೇ ಹಂತ ನಾವು ಆಯಿತು, ಮುಂಚಿತವಾಗಿ ಆಯಿತು. ಆ ಸಂದರ್ಭದಲ್ಲಿ ನಾವ್ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಅಂತರ್ಗತವಾಗಿದ್ದಂಥ ಕೆಲವು ಅಭಿಪ್ರಾಯಗಳು ಇವೆಲ್ಲ ಸೇರಿ ಇವತ್ತು ನಮಗೆ ಈ ರೀತಿ ಹಿನ್ನಡೆ ಆಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ಅದರಲ್ಲೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸೋಲು ನಾವು ಕಂಡಿದ್ದು ಸಹ ಕಳೆದ 5 ವರ್ಷಗಳ ಹಿಂದೆ ನಡೆದಂಥ ಚುನಾವಣೆಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಸರಿಸುಮಾರು 1 ಲಕ್ಷ ಹೆಚ್ಚು ಮತಗಳನ್ನ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತದಾರರು ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಕಳೆದ ಬಾರಿ 40.65% ಇತ್ತು, ಈ ವರ್ಷ 43.21% ಶೇಕಡಾವಾರು ಮತ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಸುಮಾರು 6,59,000ಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಇಷ್ಟು ಮತ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಪ್ರಾಮಾಣಿಕವಾಗಿ ಅವರೆಲ್ಲರೂ ಇವತ್ತು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಜೊತೆಯಲ್ಲಿ ಆ ಭಾಗಗಳಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಇತರ ಮುಖಂಡರು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಗಳು ಬಂದಿದೆ. ಒಂದು ಅಂಕಿಅಂಶ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ಒಂದು ಅಂಕಿಅಂಶಗಳು ಹೇಳಬೇಕಾದ್ರೆ ಏನು ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಗಳಿಸಿರ್ತಕ್ಕಂಥ ಮತಗಳನ್ನ ನಾವು ಕಲೆ ಹಾಕಿದ್ರೆ ನಮಗೂ ಕಾಂಗ್ರೆಸ್ಗೂ ಮತ್ತು ಅವರ ಇಬ್ಬರಿಗೂ ಸೇರಿ 2 ಲಕ್ಷ ಮತಗಳು ನಾವು ಹಿಂದೆ ಇದ್ದೀವಿ. ನಮಗೆ ಗೊತ್ತಿದೆ, ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಹೆಚ್ಚು ಅಂದ್ರೆ 75,000ಕ್ಕಿಂತ ಹೆಚ್ಚು ಬಹುಮತದಿಂದ ಅಲ್ಲಿ ಬಿಜೆಪಿ ಪಕ್ಷ ಗೆದ್ದಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿ ಸುಮಾರು 30,000ಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಸೋಲು ಕಂಡಿದ್ದು, ಅಲ್ಲಿ ಜೆಡಿಎಸ್ ಪಕ್ಷ ಕೂಡ ಬಹಳ ಗಣನೀಯ ಪ್ರಮಾಣದ ಮತಗಳನ್ನು ಪಡೆದಿರ್ತಕ್ಕಂಥದ್ದು. ಈ ರೀತಿ ಒಂದೊಂದು ನೆಲಮಂಗಲ ಇರ್ಬೋದು, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಈ ರೀತಿಯಾದಂತಹ ಒಂದು ವಾತಾವರಣ ಇದ್ರೂ ಸಹ ನಾವು ವಿಧಾನಸಭೆ ಚುನಾವಣೆ ಒಂದು ರೀತಿ ಆಗುತ್ತೆ, ಲೋಕಸಭಾ ಚುನಾವಣೆ ಮತ್ತೊಂದು ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ನಾವು ಈ ಚುನಾವಣೆಯನ್ನ ಬಹಳ ಆತ್ಮವಿಶ್ವಾಸದಿಂದ ನಮ್ಮ ಕಾರ್ಯಕ್ರಮಗಳನ್ನ ನೆಚ್ಚಿಕೊಂಡು ಬಿಜೆಪಿ 10 ವರ್ಷಗಳ ವೈಫಲ್ಯಗಳನ್ನ ಮುಂದೆ ಇಟ್ಟು ಮತದಾರರನ್ನ ಮನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೂ ಅಂತಿಮವಾಗಿ ಮತದಾರರ ತೀರ್ಪಿಗೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ. ಅವರ ತೀರ್ಪಿಗೆ ತಲೆಬಾಗಿ ಇವತ್ತು ಏನು ಇವತ್ತು ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಸುಧಾಕರ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳು ಕೂಡ ನಾನು ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಜಿಲ್ಲೆಯ ಅಭಿವೃದ್ಧಿ ಒಂದು ಹಿತದೃಷ್ಟಿ ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಭಿನಂದನೆಗಳು ಸಹ ಸಲ್ಲಿಸ್ತೇವೆ. ಆದರೆ ಇವತ್ತು ಹಲವಾರು ವಿಷಯಗಳನ್ನ ಮುಂದೆ ಇಟ್ಕೊಂಡು ಹಲವಾರು ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಮಗೆ ಗೊತ್ತಿದೆ, ಉತ್ತರ ಭಾರತದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬಂತು ಅಂತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಬ್ಕಿ ಬಾರ್ 400 ಪಾರ್ ಅಂತಕ್ಕಂಥ ಒಂದು ಹೇಳಿಕೆ ನಿರಂತರವಾಗಿ ಮಾಧ್ಯಮಗಳಲ್ಲಿ ಸಂಪೂರ್ಣವಾದಂತ ಒಂದು ವಾತಾವರಣ ಬಿಜೆಪಿ ಪರವಾಗಿದೆ ಅಂತಕ್ಕಂಥದ್ದು ಇವತ್ತು ಪ್ರಬಲವಾಗಿ ಇವತ್ತು ಜನರ ಮನಸ್ಸಿಗೆ ತಲುಪುವಂಥದ್ದು ಬಹುಶಃ ಒಂದು ಸ್ವಲ್ಪ ಮಟ್ಟಿಗೆ ಕಾರಣ ಇರ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರೂ ಅನಿಸಿಕೆ. ಆದರೆ ಉತ್ತರ ಭಾರತದಲ್ಲಿ ವಾಸ್ತವಿಕ ವಿಚಾರ ಬೇರೆ ಇದೆ.
ಈ ಬಹುಶಃ ಇದನ್ನ ಅರಿತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಹುಶಃ ಇಲ್ಲಿ ಅವರ ಭಾಷಣದ ರೀತಿ ಬದಲಾಗಿ ಸಮಾಜದಲ್ಲಿ ಇವತ್ತು ಒಡಕನ್ನ ಮೂಡ್ತಕ್ಕಂಥ ಕೆಲವು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮತಗಳ ಒಂದು ಪೋಲರೈಸೇಷನ್ ಆಗ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಬಹುಶಃ ಇವೆಲ್ಲವೂ ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಮಾಣದ ಒಂದು ಮತಗಳು ಅವರಿಗೆ ಹೋಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು, ಸಾಧ್ಯ ಇರ್ಬೋದು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಅನಿಸಿಕೆ. ಆದ್ರಿಂದ ಎಲ್ಲ ಕಾರಣಗಳಿಂದ ನಮಗೆ ಸೋಲಾಗಿದೆ. ಆದರೂ ಕೂಡ ನಾವು ಮತದಾರರ ತೀರ್ಪನ್ನ ತಲೆಬಾಗಿ ಶಿರಸಾ ವಹಿಸಿ ಆ ಒಂದು ತೀರ್ಪನ್ನ ನಾವು ಸ್ವೀಕಾರ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇತರೆ ಚುನಾವಣೆಗಳಲ್ಲಿ ಆ ಚುನಾವಣೆಗಳು ಬೇರೆ ರೀತಿ ನಡೀತದೆ. ವಿಧಾನಸಭೆ ಚುನಾವಣೆ ಒಂದು ರೀತಿ ನಡೆದ್ರೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಒಂದು ರೀತಿ ನಡೀತದೆ, ಗ್ರಾಮ ಪಂಚಾಯತಿ ಚುನಾವಣೆ ಒಂದು ರೀತಿ ನಡೀತದೆ, ಲೋಕಸಭಾ ಚುನಾವಣೆ ಒಂದು ರೀತಿ ನಡೀತದೆ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ, ತಾವು ಯಾರು ವೃತ್ತಿ ಕಟ್ಟಬೇಡಿ. ನಾವು ಇನ್ನ 4 ವರ್ಷ ನಮ್ಮ ಸರ್ಕಾರ ಇದೆ, ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡೋರಿದ್ದೀವಿ. ನಾವು ಮತದಾರರ ಮುಂದೆ ಮತ್ತೆ ನಾವು ಮುಂದೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಈ ಒಂದು ಸೋಲಿನ ಕಹಿ ನೆನಪನ್ನ ಬಿಟ್ಟು ಮುಂದೆ ಆಶಾಭಾವನೆಯಿಂದ ಮುಂದೆ ಪಕ್ಷದ ಬಲಪಡಿಸಲಿಕ್ಕೆ ನಮ್ಮಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇವನ್ನೆಲ್ಲ ಬದಿಗೊತ್ತಿ ಪಕ್ಷದ ಸಂಘಟನೆಗೆ ನಾವೆಲ್ಲರೂ ಮುಂದಾಗಬೇಕು ಅಂತಕ್ಕಂಥದ್ದು ಇವತ್ತು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳಿಂದ, ನಮ್ಮ ಶಿಕ್ಷಕರ ಕ್ಷೇತ್ರದಿಂದ ಏನಿವತ್ತು ಚುನಾವಣೆ ಆಯಿತು, ನಮ್ಮ DT ಶ್ರೀನಿವಾಸ್ ಅವರು ಇವತ್ತು ಬಹಳ ಒಂದು ಒಳ್ಳೆಯ ಅಂತರದಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ. ಇದಕ್ಕೆ ನಮ್ಮ ಮುಖಂಡರು ಬಹಳಷ್ಟು ಜನ ನನ್ನ ಅನುಪಸ್ಥಿತಿಯಲ್ಲಿ ಕೂಡ ಇವತ್ತು ಇಲ್ಲಿ ಮುಖಂಡರು ನಮ್ಮ ಜಿಲ್ಲೆಯಲ್ಲಿ ಮತ್ತು ಕೋಲಾರ ಮತ್ತು ಈ ಭಾಗದ ಈ ಕ್ಷೇತ್ರದ ದಾವಣಗೆರೆಯಿಂದ ಹಿಡಿದು ಏನು ಕ್ಷೇತ್ರ ಇದೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅಲ್ಲಿ ಶಿಕ್ಷಕರು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಭಾಗದಲ್ಲಿ ಮತವನ್ನು ಚಲಾಯಿಸಿ ಅವರ ಗೆಲುವಿಗೆ ಸಹಕರಿಸಿದ್ದಾರೆ. ಅವರ ಗೆಲುವಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಿ, ಶಿಕ್ಷಕರಿಗೂ ಸಹ ನಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ, ತಮ್ಮ ನಂಬಿಕೆ ಉಳಿತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀನಿವಾಸ್ ಅವರು ನಡ್ಕೊಳ್ತಾರೆ ಅಂತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ, ಇವತ್ತು ಮತ್ತೊಮ್ಮೆ ಎಲ್ರಿಗೂ ತಾವು ಸಹ ಬಹಳಷ್ಟು ನಮಗೆ ಸಹಕಾರ ನೀಡಿದ್ದೀರಿ. ತಮ್ಮ ಇತಿಮಿತಿಗಳಲ್ಲಿ ತಮ್ಮ ಎಷ್ಟು ಸಹಕಾರ ನೀಡಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ, ಅಷ್ಟರ ಮಟ್ಟಿಗೆ ತಾವು ನೀಡಿದ್ದೀರಿ. ನಾನು ತಮಗೂ ಸಹ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ನಮ್ಮ ಇತರೆ ಮುಖಂಡರು ಅವರ ಅನಿಸಿಕೆಗಳನ್ನು ಹೇಳ್ತಾರೆ. ನಮ್ಮ ಅಭ್ಯರ್ಥಿ ನಮ್ಮ ರಕ್ಷಾರಾಮಯ್ಯ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. 2018ರಿಂದ ಸತತವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಮುಖಾಂತರ, ಬಿಜೆಪಿ ಸರ್ಕಾರದ ದುರಾಡಳಿತದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತತವಾಗಿ 5-6 ವರ್ಷಗಳಿಂದ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಈ ಒಂದು 24 ಚುನಾವಣೆಯಲ್ಲಿ ಬಹಳ ದೊಡ್ಡ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ 11 ಕ್ಷೇತ್ರದಲ್ಲಿ 40ಕ್ಕಿಂತ ಕಮ್ಮಿ ವಯಸ್ಸಿನ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ 4 ಜನ ಯುವಕರು ಜಯಬೇರಿಸಿ ಮತ್ತೆ ಇನ್ನೂ 8 ಕ್ಷೇತ್ರಗಳಲ್ಲಿ ನಮ್ಮ ಹೇಳಿದಂಗೆ ಈ ಒಂದು ಭಾಗದಲ್ಲಿ ಮತ್ತೆ ಬಹಳಷ್ಟು ಬೇರೆ ಬೇರೆ
ಕ್ಷೇತ್ರಗಳನ್ನು ನಾವು ಸೋಲನ್ನು ನೋಡಿದ್ದೇವೆ. ಈ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಈ ಚುನಾವಣೆಗಳನ್ನು ನಡೆಸಿದ್ದೇವೆ. ಜನಪರವಾದ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಮನೆ ಮನೆಗೂ ತಲುಪಿ ಪ್ರತಿಯೊಬ್ಬರು ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸರ್ಕಾರದ, ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಣಾಳಿಕೆಗಳ ಮೇಲೆ ನಾವು ಈ ಚುನಾವಣೆಗೆ ಬಂದಿದ್ದೇವೆ. ಈ ಚುನಾವಣೆಯಲ್ಲಿ 22 ದಿನ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲ ಹಿರಿಯ ನಾಯಕರುಗಳಿಗೆ, ನಮ್ಮ ಖರ್ಗೆ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು, ಮತ್ತೆ ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ಮತ್ತು ನಮ್ಮೆಲ್ಲ ಕ್ಷೇತ್ರದ ಯುವಕರು, ಮಹಿಳೆಯರು, ರೈತರು, ಕಾರ್ಯಕರ್ತರು ಅತಿ ಹೆಚ್ಚು ಮತಗಳನ್ನು ತಗೋಬೇಕು ಅಂತ ನಾವೆಲ್ಲರೂ ಕಾರ್ಯಕ್ರಮಗಳು ಮಾಡಿಕೊಂಡು, ಯೋಜನೆಗಳು ಮಾಡಿಕೊಂಡು ಮನೆ ಮನೆಗೂ ಹೋಗಿ ನಮ್ಮ ಪ್ರಣಾಳಿಕೆಗಳನ್ನ ತಲುಪುವಂತೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆದರೆ ನಾನಾ ಕಾರಣಗಳಿಂದ ಈ ಒಂದು ಚುನಾವಣೆಯಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ, ನಮ್ಮ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ 1,30,000 ಹೆಚ್ಚು ಮತಗಳು, 1,60,000 ಹೆಚ್ಚು ಅಂತರಗಳಿಂದ ಅವರು ಜಯಬೇರಿಸಿ ಚಿಕ್ಕಬಳ್ಳಾಪುರಿನ ಜನ ಅವರ ಆಸೆಗಳು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಅವರ ಆಸೆಗಳನ್ನ ನೀವು ಈಡೇರಿಸ್ತೀರಿ. ಸಂಸದೆಯಲ್ಲಿ, ಲೋಕಸಭೆಯಲ್ಲಿ ಚಿಕ್ಕಬಳ್ಳಾಪುರಿನ ನಮ್ಮ ಜನತೆಯ ಒಂದು ಆವಾಜ್ ನೀವು ಮಾಡಿಕೊಂಡು ಒಂದು ಧ್ವನಿ ನೀವು ಎತ್ತಿ ನಮ್ಮ ಜನರಿಗೆ ಕಾಪಾಡ್ತೀರಾ ಅಂತ ಒಂದು ನಂಬಿಕೆ ಇಡ್ತಾ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತೆ ನಮ್ಮ 8 ಕ್ಷೇತ್ರದ ಶಾಸಕರುಗಳು, ಮಾಜಿ ಶಾಸಕರು, ನಮ್ಮ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಪ್ರತಿಯೊಬ್ಬರು ನಾಯಕರುಗಳು ಬಂದು ನಮ್ಮ ಡಿಸಿಸಿ ಬ್ಲಾಕ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಅಧ್ಯಕ್ಷರು, ಎಲ್ಲ ನಮ್ಮ ಮಾಜಿ ನಾಯಕರು, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಮತ್ತೆ ನಮ್ಮ NSUI, ಕಿಸಾನ್ ಕಾಂಗ್ರೆಸ್ ಎಲ್ಲ ನಮ್ಮ ಫ್ರಂಟಲ್ಗಳು ಈ ಒಂದು ಚುನಾವಣೆಯಲ್ಲಿ ಬಹಳ ಶಕ್ತಿಯಿಂದ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ 3% ಹೆಚ್ಚು ವೋಟ್ಗಳು ಬಂದಿದೆ. ನಾನಾ ಕಾರಣಗಳಿಂದ ಆ ವೋಟ್ನ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಆದರೆ ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಬಹಳಷ್ಟು ಈ ಒಂದು 6,60,000 ಅಷ್ಟು ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂತ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ, ನಮ್ಮ ಮಾಧ್ಯಮದ ಮಿತ್ರರಿಗೆ ನಿಮಗೆಲ್ಲ ನಮ್ಮ ಬಹಳಷ್ಟು ಈ ಕಾರ್ಯಕ್ರಮಗಳನ್ನ ನೀವೆಲ್ಲ ನಮಗೆ ಸಹಕಾರ ಮಾಡಿದ್ದೀರಿ. ಇನ್ನು ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ಯುವಕರು, ಎಲ್ಲ ನಮ್ಮ ಮಹಿಳೆಯರು, ಎಲ್ಲ ನಮ್ಮ ರೈತರು ನಿಮ್ಮ ಪರವಾಗಿ ನಾವು ಇರ್ತೀವಿ. ಸತತವಾಗಿ ಯಾವುದೇ ರೀತಿ ಅನ್ಯಾಯಗಳು ನಾವು ಕೊಟ್ಟಿರೋ ಪ್ರಣಾಳಿಕೆಗಳನ್ನು ನಾವು ಖಂಡಿತ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಮ ಮೂಲೆ ರಾಜಧಾನಿ ಇವೆಲ್ಲ ನಾವು ಮಾತಾಡ್ಕೊಂಡಿದ್ದು 4 ವರ್ಷ ನಮ್ಮ ಶಾಸಕರಿದ್ದಾರೆ, ಇಲ್ಲಿ ನಮ್ಮ ಸರ್ಕಾರ ಇದೆ, ಇಲ್ಲಿ ನಿಮ್ಮ ಪರವಾಗಿ ನಾವೆಲ್ಲ ನಿಲ್ತೀವಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀವಿ. ಮತ್ತೆ ನಮ್ಮ ತಂದೆಯವರಾದ ಶ್ರೀ ನಮ್ಮ ಸಿದ್ದರಾಮರವರು ಮತ್ತೆ ನಮ್ಮ ಕುಟುಂಬದವರು ಎಲ್ಲರೂ ಅವರ ಆಶೀರ್ವಾದ, ಧನ್ಯವಾದ ನಿಮ್ಮ ಮುಖಾಂತರ ತಿಳಿಸಿ